ರಾಜ್ಯಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. 10 ರಾಜ್ಯಗಳ 24 ಸ್ಥಾನಗಳಿಗೆ ಘೋಷಣೆಯಾಗಿರುವ ಚುನಾವಣೆಯಲ್ಲಿ ರಾಜ್ಯದಿಂದ 4 ರಾಜ್ಯಸಭೆಗೆ ಆಯ್ಕೆಯಾಗಲಿದ್ದಾರೆ. ಕಾಂಗ್ರೆಸ್ನಿಂದ 3, ಬಿಜೆಪಿ ಜೆಡಿಎಸ್ನಿಂದ 1 ರಾಜ್ಯಸಭೆಗೆ ಆಯ್ಕೆಯಾಗಲಿದ್ದು, ಮಾಜಿ ಪ್ರಧಾನಿ ದೇವೇಗೌಡರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮರಳಿ ರಾಜ್ಯಸಭೆಗೆ ಮರು ಆಯ್ಕೆ ಆಗ್ತಾರಾ ಅನ್ನೋದೇ ತೀವ್ರ ಕುತೂಹಲ ಮೂಡಿಸಿದೆ. ರಾಜ್ಯಸಭೆ ಎಲೆಕ್ಷನ್ಗೆ ಡೇಟ್ ಫಿಕ್ಸ್. ಅಭ್ಯರ್ಥಿಗಳು ಯಾರು? ಖರ್ಗೆ ಮರು ಆಯ್ಕೆ ಖಚಿತ. ಮೈತ್ರಿಯಿಂದ ದೇವೇಗೌಡರೇ ಫೈನಲ್. ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಬಂಡಾಗೆ ಅವಧಿ ಮುಂದಿನ ತಿಂಗಳಿಗೆ ಮುಗಿಯಲಿದೆ. ಹೀಗಾಗಿ ರಾಜ್ಯದ 4 ಸ್ಥಾನ ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಜೂನ್ 8ರಂದು ನಾಮಪತ್ರ ಸಲ್ಲಿಕೆಗೆ ದಿನಾಂಕ ಘೋಷಣೆ ಮಾಡಲಾಗಿದ್ದು, ಜೂನ್ 18ರಂದು ಮತದಾನ ಹಾಗೂ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಪೈಕಿ 3 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಲು ಅವಕಾಶವಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ರಾಜ್ಯಸಭೆಗೆ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ರಾಜ್ಯದಿಂದ ರಾಜ್ಯಸಭೆಗೆ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮರು ಆಯ್ಕೆ ಮಾಡೋದು ಬಹುತೇಕ ಖಚಿತವಾಗಿದೆ. ಇನ್ನುಳಿದ 2 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ಲಾಬಿ ಶುರುವಾಗಿದೆ. ಖರ್ಗೆ ಹೊರತುಪಡಿಸಿ 2 ಸ್ಥಾನಗಳಿಗೆ ಸುಮಾರು 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಲಾಬಿ ಮಾಡ್ತಿದ್ದಾರೆ. ಯುವ ನಾಯಕ ಬಿವಿ ಶ್ರೀನಿವಾಸ್, ಮಾಜಿ ಸಂಸದ ಡಿಕೆ ಸುರೇಶ್, ಬಿಕೆ ಹರಿಪ್ರಸಾದ್, ಮನ್ಸೂರ್ ಅಲಿಖಾನ್, ಉಗ್ರಪ್ಪ, ಸುದರ್ಶನ್ ಹೆಸರು ಕೇಳಿ ಬರ್ತಾ ಇದ್ರು ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಡಿಕೆ ಸುರೇಶ್ ರಾಜ್ಯಸಭೆಗೆ ಸ್ಪರ್ಧಿಸಲ್ಲ. ಸಹೋದರನ ಸ್ಪರ್ಧೆಗೆ ಡಿಕೆಶಿ ಸ್ಪಷ್ಟ. ಡಿಕೆ ಸುರೇಶ್ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಿತ್ತು. ಇದಕ್ಕೆ ಡಿಕೆಶಿ ಸ್ಪಷ್ಟನೆ ನೀಡಿದ್ದು, ಯಾವುದೇ ಕಾರಣಕ್ಕೂ ಅವರು ಸ್ಪರ್ಧಿಸಲ್ಲ, ಅವರು ಈಗ ಕೆಎಂಎಫ್ನಲ್ಲಿದ್ದಾರೆ ಅಂತ ಹೇಳಿದ್ರು. ಸರ್, ಇನ್ನೊಂದು ಡಿಕೆ ಸುರೇಶ್ ಅವರು ರಾಜ್ಯಸಭೆಗೆ ಏನೋ ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನ್ ಸೋತಿದ್ದಾನೆ, ಆಯಿತು. ಈಗ KMF ಅಲ್ಲಿ ಬೆಂಗಳೂರು ಮಿಲ್ಕ್ ಕೆಲಸ ಮಾಡಿದಾನೆ, ಅವೆಲ್ಲ ಸುಳ್ಳು. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಒಟ್ನಲ್ಲಿ ರಾಜ್ಯಸಭೆಯ 4 ಸ್ಥಾನಗಳಿಗೆ 3 ಪಕ್ಷದಿಂದ 30 ಹೆಚ್ಚು ಆಕಾಂಕ್ಷಿಗಳು ಪೈಪೋಟಿ ಲಾಬಿ ನಡೆಸುತ್ತಿದ್ದಾರೆ. ಆದರೆ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗೋದ್ಯಾರು ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.